ಟೈಮ್ ನಮ್ಮ ಮನೇಲಿ ಮಟನ್ ಸಾಂಬಾರ್ ಕುಕ್ ಮಾಡ್ತಾರೆ. ಇದನ್ನ ಟ್ರೈ ಮಾಡಕ್ಕೆ ನಮ್ಮ 3 ಜನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ನಾವು ತಿನ್ಬೋದು ತಾನೇ ಇವತ್ತು ಮಾಡೋಣ. ತಗೊಮ್ಮ ನೋಡಕ್ ಚೆನ್ನಾಗೈತಿ. ಮಟನ್ ಮಾಡ್ತಿದ್ವಿ, ಚಿಕನ್ ಮಾಡ್ತಿದ್ವಿ ಅಂದ ತಕ್ಷಣ ಬೆಂಗಳೂರಿಂದ ಚನ್ನರಾಯಪಟ್ಟಣದಿಂದ ಬಂದ್ಬಿಟ್ಟಿರಲ್ಲ. ಸಿಹಿ ಬಿಸಿ ಮುದ್ದೆ ರೆಡಿ ಆಗ್ತಿದೆ. ಚೆನ್ನಾಗಿದ್ಯಾ? ಸೂಪರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಗಾ ಸ್ಟೋರೀಸ್. ಏನಪ್ಪಾ ಇವತ್ತು ಸ್ಪೆಷಲ್ ಅಂದ್ರೆ ಏನ್ ಮಾಡ್ತಾ ಇದೀವಿ ಇವತ್ತು ಫಸ್ಟ್ ಟೈಮ್ ನಮ್ಮ ಮನೇಲಿ ಮಟನ್ ಸಾಂಬಾರ್ ಕುಕ್ ಮಾಡ್ತಾರೆ ಗಗನ. ಸೊ ಅದನ್ನ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಇವತ್ತಿನ ವ್ಲಾಗ್ ಏನಂದ್ರೆ ಮಟನ್ ಸಾಂಬಾರ್ ಹೆಂಗ್ ಪ್ರಿಪೇರ್ ಮಾಡ್ತೀವಿ ಅಂತ ತೋರ್ಸೋ ಅಷ್ಟೆಲ್ಲ ಮಾಸ್ಟರ್ ಶೆಫ್ ಅಲ್ಲ ನಾನು. ಆಕ್ಚುಲಿ ಗಗನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮಟನ್ ಸಾಂಬಾರ್. ಫಸ್ಟ್ ಟೈಮ್ ಆಲ್ರೆಡಿ ಅವ್ರ ಅಪ್ಪಗೆಲ್ಲ ಫೋನ್, ಅವ್ರ ಅಪ್ಪ ಚೆನ್ನಾಗಿ ಕುಕ್ ಮಾಡ್ತಾರೆ ಮಟನ್ ಸಾಂಬಾರು. ಅವ್ರ ಅಪ್ಪಂಗೆಲ್ಲ ಫೋನ್ ಮಾಡಿ ರೆಸಿಪಿ ತಿಳ್ಕೊಂಡಿದ್ದಾಳೆ. ಒಂದೆರಡು ಯೂಟ್ಯೂಬ್ ವಿಡಿಯೋಸ್ ನೋಡಿದ್ದಾಳೆ. ಎಲ್ಲ ನೋಡಿ ಮಿಕ್ಸ್ ಮಾಡಿ ಒಂದ್ ಚೆನ್ನಾಗಿರೋ ಮಟನ್ ಸಾಂಬಾರ್ ರೆಡಿ ಮಾಡಿ ಇದನ್ನ ಟ್ರೈ ಮಾಡಕ್ಕೆ ನಮ್ಮ 3 ಜನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಜಡ್ಜಸ್ ಆಗಿ ಅವರೇ ರಿವ್ಯೂ ಕೊಡ್ತಾರೆ ಹೆಂಗಿರುತ್ತೆ ಅಂತ. ಆಲ್ರೆಡಿ ಮಟನ್ ತಂದಿದೀವಿ. ನಾವು ಶಿವಕುಮಾರ್ ಬೂಟ್ಗಳಿಂದ ಒಳ್ಳೆ ಮಟನ್ ಸಿಗುತ್ತೆ ಅಲ್ಲಿ ಗೊತ್ತಿರೋ ಕಡೆ ಅಂತ. ಸೊ ಮಟನ್ ಅಲ್ಲಿ ಮಟನ್ ಸಾಂಬಾರ್ ಮಾಡ್ತಾ ಇದೀವಿ. ಬನ್ನಿ ಹೇಗ್ ಮಾಡ್ತೀವಿ ನೋಡೋಣ. ಲೈಕ್ ಮಟನ್ ಅಲ್ಲಿ ಮಟನ್ ಸಾಂಬಾರ್ ಯಾಕೆ ಹೇಳಿದೆ ಅಂದ್ರೆ ಗ್ರೇವಿ ಅಲ್ಲ, ಚಾಪ್ಸ್ ಅಲ್ಲ, ಸಾಂಬಾರ್ ಅಂತ. ಹಲೋ 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 ಶೆಫ್ ಅವರೇ, ಏನ್ ಬೇಕು ಮಟನ್ ಸಾಂಬಾರ್ಗೆ ಅಡುಗೆ ಮಾಡಕ್ಕೆ? ಏನೇನು ಬೇಕು, ಏನೇನು ಇಲ್ಲ ಮನೇಲಿ? ಏನೇನಿಲ್ಲ ಅಂದ್ರೆ ಎಲ್ಲ ಬೇಕು. ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದೆಲ್ಲ ತರಬೇಕಾ? ಇದೆಲ್ಲ ತಗೊಂಡು ನಾವು ತಿನ್ಬೋದು ತಾನೇ ಇವತ್ತು ಮಾಡೋಣ. ಏನಾದ್ರೂ ಒಂದು ಕೆಡ್ಸ್ ಕೊಟ್ಟಿದ್ದೀನಿ ನಾನು ನಿನ್ಗೆ. ಮೊನ್ನೆ ಪುಳಿಯೋಗರೆ ಮಾತ್ರ. ಮೊನ್ನೆ ಪುಳಿಯೋಗರೆ ಒಂದು ಸ್ವಲ್ಪ ಸೀದೋಗಿತ್ತಲ್ಲ. ಶಿವಕುಮಾರ್ ನೋಡಪ್ಪ, ಯಾವ ಸೊಪ್ಪು ಬೇಕು? ಯಾವ ಸೊಪ್ಪು ಹೇಳಿದ್ದು? ಕೊತ್ತಂಬರಿ ಸೊಪ್ಪೊಂದು, ಪುದೀನ ಸೊಪ್ಪೊಂದು, ಕರಿಬೇವು ತಗೊಂಡಿರೋ ಮನೇಲಿ ಇಲ್ಲ, ಬೇಕಾಗುತ್ತೆ. ಟೊಮೊಟೊ, ಈರುಳ್ಳಿ ಎಲ್ಲ ತಗೊಳ್ಳೋಣ. ಕೊತ್ತಂಬರಿ ಸೊಪ್ಪು ಜೊತೆಗೆ ಏನೋ ಬೇರೆ ಹಾಕ್ಬಿಟ್ಟವ್ರೆ, ಇದು ಬೇಡ. ಇದು ನೋಡಿ ಚೆನ್ನಾಗಿದೆ. ತರಕಾರಿ ಬಂದಿದೆ, ಬಾಗಲ್ ತೆಗಿರಿ. ಕಾರ್ನ್ ಶಿವಕುಮಾರ್ ತಗೋಯ್ತಾನಂತೆ ಅವ್ರ ಮನೆಗೆ. ಸಚಿನ್ ಏನಿದು 3 ಗಂಟೆ ಆಯ್ತು, ಆಗ್ಲೇ 4 ಗಂಟೆ ಆಗ್ತಾ ಬರ್ತಿದೆ. 3 ಗಂಟೆ ಆಗಿಲ್ಲ, 3 ಗಂಟೆ ಹಾಕಿರೋದಕ್ಕೆ ಕಣ್ಣೀರು ಹಾಕೊಂಡು 3 ಗಂಟೆ ಹಾಕಿ ಇವಳು ನಾನು ಕೆಲಸ ಮಾಡ್ತಾ ಇದೀನಿ ಅಂತ ಏನೋ ಮಾಡ್ತಾವಳು ಈಗ. ಸುಮ್ಮನೆ ಕಣ, ನಾನು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಅಂತ ಏನಾದ್ರು ಕೆಲಸ ತಗೊಂಡಿರೋದು. ಆ ಕೆಲಸ ಇದೆ, ಈ ಕೆಲಸ ಇದೆ, ಈರುಳ್ಳಿ ಕಟ್ ಮಾಡ್ಕೊಡ್ಬಿಡಮ್ಮ ಅಂತ ಹೇಳೋದು. ಬನ್ನಿ ಬ್ಯಾಕ್ ಅಂಡ್ ಕ್ಯಾಮ್ರಾದಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಡಿ ಶಿವಕುಮಾರ್ ಅವರೇ. ನನ್ನ ಹತ್ರ ಈರುಳ್ಳಿ ಬಿಡಿಸಿ ಕಟ್ ಮಾಡ್ಕೊಬಿಡೋದು. ಈಗ ನನಗೊಂದು ಕೆಲಸ ಕೊಡ್ತಾಳೆ ಕಣೋ, ನಾನು ಇವಳು ಸಾಹಸಕ್ಕೆ ಹೋಗಲ್ಲ. ಯಾಕೆ ಕಳ್ತಿದ್ಯಾ? ಕಣ್ಣೀರ ದಾರಿ ಇದೇಕೆ ಹೇಳ್ದೆ ಈ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬೇಡ ಅಂತ. ನನ್ನ ಮಾತು ಕೇಳ್ತೀಯಾ? ಯಾರಿಗೆ ಹೇಳೋದು? ನಮ್ಮ ಪ್ರಾಬ್ಲಮ್ ಹತ್ರ ಆಗೋಗೈತೆ ನಮ್ಗೆ. ಈರುಳ್ಳಿ ಕೈ ಕೊಟ್ಬಿಟ್ಟು ಗಂಡನ ಕೈಲೇ ಸುಮ್ ಕೂತವಳೆ ಇಲ್ಲಿ. ತಗೊಮ್ಮ, ಎಲ್ಲ ನಾನು ಕಷ್ಟಪಟ್ಟು ಕಟ್ ಮಾಡಿರೋದು. ಲೇ, ಎಲ್ಲ ನಾನೇ ಕಟ್ ಮಾಡಿರೋದು. ಒಂದು 2 ಐಟಮ್ ಏನೋ ನೀನು ಕಟ್ ಮಾಡಿದ್ಯಾ ಅಷ್ಟೇ. ಕಾಯಿ ಎಷ್ಟು ಬೇಕು? ಈಗ ಎಷ್ಟು ಹೆಲ್ಪ್ ಮಾಡ್ತಾನೆ ಸಚಿನು ಅಪ್ಪ. ಕಷ್ಟಪಟ್ಟು ತೋರಿತಾಳನ್ನ ನೋಡ್ತಾ ನಿಂತವನ್. ನೋಡ್ತಾ ಹೆಲ್ಪ್ ಮಾಡೋದು ಕಣ, ಇಷ್ಟೇ. ಇಷ್ಟೇ ಹೆಲ್ಪ್ ಮಾಡೋದು. ಫಸ್ಟು ಕುಕ್ಕರ್ಗೆ ಒಗ್ಗರಣೆ ಹಾಕೋಬೇಕು ಮಟನ್ ಹಾಕಕ್ಕೆ. ಫಸ್ಟು ಸ್ಟವ್ ಆನ್ ಮಾಡಬೇಕು. ಸ್ಟವ್ ಮೇಲೆ ಕುಕ್ಕರ್ ಇಡಬೇಕು, ಎಣ್ಣೆ ಹಾಕೋಬೇಕು. ಎಲ್ಲರೂ ಹೇಳೋದೆ ಹಂಗೆ, ಎಲ್ಲರೂ ಹಂಗೆ ಹೇಳೋದೆ ಹಂಗೆ. ಫಸ್ಟ್ ಹೇಳ್ತಿದ್ರು, ಈಗ ಯಾರು ಹೇಳಲ್ಲ. ಫಸ್ಟು ಆಮೇಲೆ ಈರುಳ್ಳಿ ಹಾಕೋಬೇಕು. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೊಂಡಿದ್ದೀನಿ, ಈರುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿ ಗೋಲ್ಡ್ ಆಗೋ ತನಕ ಉರಿಬೇಕಾ? ನೀನ ಮಾಡ್ತಾ ಇದೆಯಾ? ಮಿಕ್ಸಿಯಿಂದ ತೆಗ್ದು ಬಾಕ್ಸ್ ಹಾಕ್ತಾ ಇದ್ದೆ. ಈಗ ರುಬ್ಬಿದ್ದ ಅದು? ಹೌದು. ಅಲ್ಲ ನಾವಿಲ್ಲಿ 1 kg ಮಟನ್ ತಗೊಂಡಿದ್ದೀವಿ ಇವತ್ತು. ಇದಕ್ಕೆ ಫ್ಲೇವರ್ ಬರಲಿ ಅಂತ ಕೊತ್ತಂಬರಿ ಸೊಪ್ಪು. ಓಹೋ, ರೇಖಾ ಅಡುಗೆ ಚಾನಲ್ ನೋಡ್ಬಿಟ್ಟು ಫ್ಲೇವರ್ ಬರಲಿ ಅಂತೆಲ್ಲ ಕಲ್ತ್ಕೊಬಿಟ್ಟಿದ್ದಾಳೆ. ರೇಖಾ ಅಕ್ಕ ನಾವೇನು ಪ್ರಮೋಟ್ ಮಾಡೋದಲ್ಲ, ಆಲ್ರೆಡಿ ಪ್ರಮೋಟ್ ಆಗ್ಬಿಟ್ಟವ್ರೆ. ಗಮ್ಮಂತಲ್ವಾ? ಗಮ್ಮಂತ ಇದೆ.
ಇದು ಅರ್ಶಿನ ಈರುಳ್ಳಿ ಅಂತ. ನೆಕ್ಸ್ಟ್ ಮಟನ್ ಹಾಕಿ ಅರ್ಶಿನ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ತುಂಬಿಸ್ಬೇಕು. ಚೆನ್ನಾಗಿ ತೊಳ್ಕೊಂಡ್ರೆ ಮಟನ್ ಹಾಕ್ತಾಯಿದ್ದೀವಿ. ಚೆನ್ನಾಗಿ ತೊಳ್ಕೊಂಡಿರೋ ಮಟನ್. ನಾವು 1 kg ಮಟನ್ ತೊಗೊಂಡಿದ್ವಿ. ನಿಮ್ಮಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಒಂದು 2 kg ಮಟನ್ ತೊಗೊಳ್ಳಿ. ಇನ್ನೂ ಜಾಸ್ತಿ ಇದ್ದಾರೆ ಅಂದರೆ ಒಂದು 10 kg ತೊಗೊಳ್ಳಿ. ನಾವು ಶಿವಕುಮಾರ್ ಇದ್ದಾನೆ ಅಂತ 1 kg ಇವತ್ತು 1 kg ಸಾಲೋದಿಲ್ಲ. ಫಸ್ಟ್ ಮಾಡ್ತಿರೋದಲ್ವಾ, ಮೊದಲನೇ ಸತಿ. ಸೊ ಯಾಕೆ ಕುಡಿಸ್ಬಿಟ್ರೆ 2 kgಗೆಲ್ಲ ಹೊಟ್ಟೆ ಉರಿಯುತ್ತೆ ಅಂದ್ಬಿಟ್ಟು 1 kg ತಂದು ಪ್ರಯತ್ನ ಮಾಡ್ತಿದ್ವಿ. ಆದ್ರೆ ತುಂಬಾ ನಂಬಿಕೆ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ. ಇವ್ರ ಪಪ್ಪಂಗೆ ಫೋನ್ ಮಾಡಿ ಹೆಂಗ್ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಲಾಸ್ಟಲ್ಲಿ ಏನಂದ್ರಮ್ಮ, ರೆಸಿಪಿ ಚೆನ್ನಾಗಿ ಬಂದ್ರೆ ಫೋನ್ ಮಾಡಿ ಹೇಳಿ, ಇಲ್ಲ ಅಂದ್ರೆ ಫೋನೇ ಮಾಡಬೇಡ, ಚೆನ್ನಾಗಿ ಬಂದರೆ ಮಾತ್ರ ಫೋನ್ ಮಾಡು, ಇಲ್ಲಾಂದರೆ ಫೋನ್ ಮಾಡಬೇಡ ಅಂತ ಹೇಳೋರೆ. ಅದಕ್ಕೋಸ್ಕರ ಅದು ಚೆನ್ನಾಗಿ ಮಾಡ್ತಾ ಇರೋದು. ಪಪ್ಪ ಚೆನ್ನಾಗಿ ಮಾಡಿದೆ ಪಪ್ಪ ಸಾಂಬಾರು ಅಂತ ಹೇಳೋಕ್ಕಾದ್ರು. ಕಷ್ಟಪಟ್ಟು ಒಂದು ಒಳ್ಳೆ ನಲ್ಲಿ ನಲ್ಲಿ ಮುಳೆ. ಬಂದಿದ್ದೀನಿ. ನಲ್ಲಿಮುಳೆ ನಲ್ಲಿ ಮುಳೆನಾ ಮಿಸ್ ಇಲ್ಲದೆ ಬಂದ್ಬಿಡ್ಬೇಕು ನಮಗೆ. ಫಸ್ಟ್ ಹಾಕೊಳ್ಳೋದೆ ನಾನು, ಆ ಮೂಳೆ ನನಗೆ ಸೇರಬೇಕು. ಪ್ಲೀಸ್ ಶಿವಕುಮಾರ್, ನಮಗೆ ಮಾಡಿದ್ರೆ ಚೆನ್ನಾಗಿರೋ ಪೀಸ್ ಎಲ್ಲ ಆಯ್ಕೊಂಡು ಮದುವೆ ಆದ್ಮೇಲೆ ಮೂಳೆ ಗಿಡ ಎಲ್ಲ ಫಸ್ಟ್ ಟೈಮ್ ಮಟನ್ ಸಾಂಬಾರು ಮಾಡಿಸ್ತಾ ಇದೀನಿ. ಮೂಳೆ ತಿಂತೀನಿ ನೋಡಿ ಹೆಂಗ ಆಗ್ಬಿಟ್ಟಿದೀನಿ ನಾನು. ಬಿಟ್ಕೊಡ ಇವತ್ತು ಹೋಗ್ಲಿ, ಇವತ್ತು ಬಿಟ್ಕೊಡ್ಬೇಕಂತೆ. ಇವತ್ತು ಚಾನ್ಸೇ ಇಲ್ಲ ಮಗ, ಯುದ್ಧಗಳೇ ಆಗ್ಬಿಡ್ಲಿ. ನಲ್ಲಿ ಮುಳೆ ನನಗೆ. ಇದಕ್ಕೆ ಏನಿಲ್ಲ, ಬಾಣಲಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹೆಚ್ಕೊಂಡಿರೋ ಎಲ್ಲ ತರಕಾರಿ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ರುಬ್ಬಕ್ಕೆ. ಕಮೆಂಟ್ ಹಾಕ ನೋಡು, ಟೊಮೊಟೊ ಇಸ್ ಅ ಫ್ರೂಟ್. ಟೊಮೊಟೊ ಇಸ್ ಅ ಫ್ರೂಟ್. ಟೊಮೊಟೊ ಹಣ್ಣು. ಈರುಳ್ಳಿ ಹುಯ್ ಇದು ಆನ್ ಮಾಡ್ಕೊ. ಓ ಇದೇ ಬರುತ್ತೆ ಸೌಂಡು. ಅದು ಆನ್ ಮಾಡೋ ಎಕ್ಸಾಸ್ಟ್. ಗೈಸ್ ಸಾರಿ, ಎಕ್ಸಾಸ್ಟ್ ಸೌಂಡ್ ಬಂದರೆ ಸ್ವಲ್ಪ ಹೊತ್ತು ಆಫ್ ಮಾಡ್ತೀವಿ. ಕಷ್ಟಪಡ್ಬಿಡಿ ಸಚಿನ್, ಬಿಡಿ ಪರವಾಗಿಲ್ಲ. ಸುಮ್ಮನೆ ನಿಂತಿರ್ತೀರ ನೋಡ್ಕೊಂಡು. ಈಗ ಫ್ರೆಂಡ್ಸ್, ಇದರಲ್ಲಿ 2 ಭಾಗ ನಡೀತಿದೆ. ಒಂದರಲ್ಲಿ ಮಟನ್ ಬೇಯಿಸ್ಕೊತಿದ್ದೀವಿ, ಇನ್ನೊಂದರಲ್ಲಿ ಖಾರ ರುಬ್ಕೊಳ್ಳೋದಕ್ಕೆ ಹುರ್ಕೋಬೇಕು. ಅದನ್ನು ಹುರ್ಕೋದಿಲ್ಲ ಈಗ ಗಗನ ಮಟನ್ ತಿನ್ನಕ್ ಮುಂಚೆ ತೊಂದಿಸ್ತಾ ಇದೆಯಲ್ಲ, ಅದು ಆಗ್ಲೇ ಕ್ರೇವಿಂಗ್ಸ್ ಆಗ್ತದೆ. ಎಂದ್ರು ಮಾಡ್ಕೊಂಡಿದ್ದೀನಿ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಆಮೇಲೆ ತಗೊಂಡು ಶುಂಠಿನೂ ಹಾಕಾಯ್ತಲ್ವ ಅಲ್ಲಿಗೆ. ಬೇಕಾದ್ರೆ ಇಟ್ಕೊಳ್ಳೋದ್ರಲ್ಲಿ ಇಟ್ಕೋ, ಕೈ ಕೊಡುತ್ತೆ ಅಂತ. ಎಷ್ಟೊತ್ತು ಬೇಯಿಸ್ಬೇಕಿದು? ನೀರು ಬಿಟ್ಕೊಂಡೆಲ್ಲ ಸುಂಡ್ಬೇಕಾ? ನೀರು ಸುಂಡ್ಬೇಕಾ? ಓಕೆ, ಇದಷ್ಟೇ ಅಲ್ವಾ ಈಗ ಹಾಕೊಂಡು ರುಬ್ಕೊಳ್ಳೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಬಿಟ್ಟು ಆಫ್ ಮಾಡಿಬಿಟ್ಟು ಆಮೇಲೆ ಖಾರದ ಪುಡಿ ಧನಿ ಪುಡಿ ಇಲ್ಲ ಮಟನ್ ಸಾರಿನ ಪುಡಿ ಆಗಿದೆ. ಈಗ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅದನ್ನು ಹುರ್ಕೋಬೇಕಲ್ವ? ಸುಮ್ಮನೆ ಲೈಟಾಗಿ ಇದು ಮಾಡ್ಬೇಕಷ್ಟೆ, ಜಾಸ್ತಿ ಬಾಡಿಸ್ಬಾರ್ದು. ಆಫ್ ಮಾಡ್ತೀನಿ. ಸೆಪ್ರೇಟ್ ಜಾರ್ ರುಬ್ತಾ ಇದ್ದೀನಿ. ಕಾಯಿನೇ ಬೇರೆ ರುಬ್ಕೋತಾ ಇದ್ದೀನಿ. ಇದು ವಿಜಿಲ್ ಆದ್ಮೇಲೆ ಹಾಕ್ತೀನಿ. ಅದು ರೆಡಿ ಮಾಡ್ಕೋತಾ ಇದ್ದೀನಿ. ಕಾಯಿಗೆ ಸ್ವಲ್ಪ ಕಡಲೆ ಹಾಕೊಂಡು, ಕಡಲೆನೂ ತಿನ್ಕೊಂಡು. ಕಡಲೆ ತಿನ್ಬೋದಂಗೆ, ಮಟನ್ ತಿನ್ಕೊಬಿಟ್ಟು ಹಂಗೆ ಮಾಡ್ತಾನೆ ನಮ್ಮಪ್ಪ. ಬರೀ 10 ಕಾಳು ಕಡಲೆ ಅಂದ್ರು, ಜಾಸ್ತಿ ತಗೊಬಿಟ್ಟಿದ್ನಲ್ಲ ಅಂತ ಅರಳಿಗೆ ಸ್ವಲ್ಪ ಹಾಕಿ ಬಾಯಿ ಸ್ವಲ್ಪ ಹಾಕ್ಬಿಟ್ಟು 10 ಕಾಳು ಕಡಲೆ ಹಾಕೊಂಡು ಜಾಸ್ತಿ ತಗೊಂಡು 20 ಇದೆ. ಹೌದಾ? ಅದೇ ಬೇರೆ ಬರುತ್ತೆ ಅನ್ಕೊಂಡಿದ್ದೆ ನಾನು. ಅದನ್ನೇ ಗರಂ ಮಸಾಲೆ ಕಾಣ, ಎರಡನ್ನೂ ರುಬ್ಬೋದೇ ಗರಂ ಮಸಾಲೆ. ಚಿಕನ್ ಪುಡಿ ಇದು ಸ್ವಲ್ಪ ಕಮ್ಮಿನೇ. ಯಾರು ಕೋಪ ಮಾಡ್ಕೊಂಡು ಮಸಾಲೆ ಮಾಡಿದ್ರೆ ಅದೇ ಗರಂ ಮಸಾಲೆ. ಗರಂ ಆಗಿ ಮಾಡ್ದ ಗರಂ ಮಸಾಲೆ ಏನ್ ಮಾಡಿದೆ ಗರಂ ಮಸಾಲೆ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಮರ್ತೋಗಿದೆ. ಅದಕ್ಕೆ ಅವ್ರ ಪಪ್ಪ ಹೇಳಿದ್ನ ರೆಕಾರ್ಡ್ ಮಾಡ್ಕೊಂಡೋಳೆ, ಕಾಲ್ ರೆಕಾರ್ಡಿಂಗು ಬಂದು ಕೇಳಿಸ್ಕೊತಾಳೆ ಹೆಂಗೆ ಮಾಡೋದು. ಹಿಂಗಾಗತ್ತೆ ಅಂತ ಗೊತ್ತಿದ್ದೇನೆ, ರೆಕಾರ್ಡ್ ಮಾಡ್ಕೊಂತ ಹೇಳಿದ್ದೆ ಒಳಗೆ. ಗೊತ್ತಿತ್ತು ನಮ್ಮಪ್ಪ ಕಾಯಿಸಿದಾಗೇನೋ ಇನ್ನೊಂದು ಹೇಳಿದ್ರಲ್ಲ ಅಂತ ಯೋಚನೆ ಮಾಡ್ತೀನಿ. ನೋಡ್ಕೊಂಡು ಹಾಕಮ್ಮ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಟೇಸ್ಟ್ ಹಾಳಾಗ್ಬಿಡುತ್ತೆ. ಟೇಸ್ಟ್ ಹಾಳಾಗ್ಬಿಡುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದ್ರು. 2 ಮೀಡಿಯಂ ಸ್ಪೂನ್, ಇದು 1 2.
ಬೇಕಂದ್ರೆ ಆಮೇಲೆ ಹುರಿದಿರೋದೆಲ್ಲ ಜಾರ್ಗೆ ಹಾಕೊಂಡಿದ್ದಾಳೆ, ಈಗ ರುಬ್ಕೊಳ್ಳೋದು. ಅರೆ ತುಂಬಾ ಟೆನ್ಷನ್ ತಗೊಂಡೆಲ್ಲ ಮಾಡ್ಕೋಬೇಡ, ಏನಾಗಿದ್ರು ತಿಂತೀವಿ ನಾವು. ಹೆಂಗಾಗಿದ್ರು ತಿಂತೀವಿ, ತಂದಿರೋದೇ ಊಟಂತೆ, ವೇಸ್ಟ್ ಮಾಡಕ್ಕಾಗತ್ತೆಯೇ, ಹಿಂದೆ ತಿಂತೀವಿ. ಅದೇ ವಿಡಿಯೋಗೋಸ್ಕರ ಒಂದು ಪಾತ್ರೆ ತೊಳಿತವನೆ. ಹಂಗೇನಿಲ್ಲ, ನೀವು ಅಡುಗೆ ಮಾಡ್ತೀರಾ, ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಿ. ಇದು ಇನ್ನೊಂದು ಐಟಮ್ ಮಾಡಕ್ಕೆ ಬೇಕು ಬಾಂಡ್ಲಿಗೆ, ಸೊ ಅದನ್ನು ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಿ. ಇನ್ನೊಂದು ಐಟಮ್ ಏನು ಮಾಡ್ತಿದ್ದೀರಾ ಮಗ? ಪೆಪ್ಪರ್ ಚಿಕನ್ ರೋಸ್ಟ್ ಡಿಸೈಡ್ ಮಾಡಿಲ್ಲ, ಏನಾದ್ರು ಒಂದು ಐಟಮ್ ಮಾಡ್ತೀವಿ. ಮಟನ್ ಸಾಲಲ್ಲ, 1 kg ಮಟನ್ 6 ಜನಕ್ಕೆ ಎಷ್ಟು ಆಗುತ್ತೆ? ಅದು ನೀನಿರ್ಬೇಕಾದ್ರೆ ನೀನು ನಾನು ಇರ್ಬೇಕಾದ್ರೆ ಚಾನ್ಸೇ ಇಲ್ಲ ಬಿಡಿ. ನಮ್ಮ ಹುಡುಗರು ಅವರಿಬ್ರು ಕಳ್ಳನ ಮಕ್ಳು ಅವರು ತಿಂತಾರೆ, ಅವ್ರು ಜಾಸ್ತಿ ಹೇಳ್ಕೊಳ್ಳಲ್ಲ ಅಷ್ಟೇ. ಸಚಿನ್ ಸ್ವಲ್ಪ ಜಾಸ್ತಿ ಹೇಳ್ಕೊತಾನೆ, ಅವ್ನಿಗೆ ಜಾಸ್ತಿ ಬೇಕು. ರುಬ್ಕೊಂಡ್ರೆ ಮಸಾಲ ಹಾಕೋದಿದ್ದಾಳೆ ಈಗ. ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು, ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಡಿ. ಸಾಂಬಾರು ಎಷ್ಟು ತಿಕ್ನೆಸ್ ಬೇಕಾದ್ರ ಪ್ರಕಾರ ನೀರು ಹಾಕ್ಕೊಂಡು ಬೇಯಿಸಿದ್ರೆ ಸಾಂಬಾರು ರೆಡಿ. ಉಪ್ಪು ಹಾಕಿದ್ರಾ? ಉಪ್ಪು ಚೆಕ್ ಮಾಡಬೇಕು. ನೀರು ಸಾಲಲ್ಲ, ಹಾಕ್ತೀನಿ. ಇನ್ನು ಸ್ವಲ್ಪ ಕಾಯಿ ಜಾಸ್ತಿ ಆಗಿದೆ, ಕಾಯಿ. ಹೌದು, ಉಪ್ಪು ಬೇಕು. ಸ್ವೀಟ್ ಥರ ಅನಿಸ್ತಿದೆ, ಕಾಯಿ ಜಾಸ್ತಿ ಆಯ್ತಿನ. ಉಪ್ಪು ಬೇಕು, ಖಾರ ಪುಡಿ ಬೇಕು, ನೋಡ್ತಿಕೊಂಬನಿ ಒಂದ್ಸತಿ. ಖಾರನೂ ಬೇಕು. ಬೇಯಬೇಕು ಬಿಡು, ಬೆಂದ್ಮೇಲೆ ಗೊತ್ತಾಗುತ್ತೆ, ಇವೆಲ್ಲ ಗೊತ್ತಾಗಲ್ಲ. ಖಾರ ಬೇಯಬೇಕಾಯ್ತು. ಫೈನಲ್ ಸ್ಟೆಪ್ ಹಾಕಿ ಮುಚ್ತಾ ಇದ್ದೀನಿ. 20 ನಿಮಿಷ. ಇವತ್ತು ಮುಚ್ಚ ಅನ್ಸುತ್ತೆ. ವಿಜಿಲ್ ಹಾಕೋದು ಮರ್ತಿದ್ಬಿಡಿ. ವಿಜಿಲ್ ಹಾಕಿ ಫುಲ್ ಫ್ಲೇಮ್ 3 ವಿಜಿಲ್ ಚೂರು ಬೆಂದಿದೆ. ಸೊ ಒಂದು ಮಟನ್ನು ಕಂಡೀಷನ್ ಮೇಲೆ ನೋಡಿಕೊಂಡು ಬೇಯಿಸ್ಕೋಬೇಕು. ಈಗ ನಾವು ಒಂದು 3 ವಿಜಿಲ್ ಹೊಡ್ಸಿ ನೋಡ್ತೀವಿ, ಬೆಂದಿದ್ರೆ ಮಟನ್ ಸಾಂಬಾರ್ ಇಸ್ ರೆಡಿ. ಸ್ಮೆಲ್ ಗಮ್ ಅಂತ ಇದೆ. ಲೆಟ್ಸ್ ಸಿ ಹೌ ಇಟ್ಸ್ ಟೇಸ್ಟ್ ಅಂತ. ನೋಡಕ್ಕೆ ಚೆನ್ನಾಗೈತಿ. ರಿಯಲ್ ಮಟನ್ ಸಾಂಬಾರ್ ಥರನೇ ಕಾಣಿಸ್ತಾ ಇದೆ ಮಗ. ಸೇಫ್ ನಾವು. ಎಣ್ಣೆ ಒಂಚೂರು ಜಾಸ್ತಿ ಏನು ಬಿಟ್ಕೊಂಡಿಲ್ಲ, ಈಗ ಚರ್ಬಿ ಹಾಕ್ಬೋದು. 1 ಪೀಸಲ್ಲಿ ತಿನ್ನೋಣ, ಎಲ್ಲ ಖಾಲಿ ಆಗ್ಬಿಡುತ್ತೆ ಪಾಪ. ಪೀಸು ಒಂದರಲ್ಲೇ ಎಲ್ಲ ತಿನ್ನೋಣ. ಹಾಂ ಆಗಲೇ ಜಲ್ಸೋಸ್ತಾಳು. ಥ್ಯಾಂಕ್ ಯು ವೆರಿ ಮಚ್. ಇವನು ಕೊಡ್ತಾಯಿದ್ರೆ ನನಗೆ ಉಳಿಸಿ ಅಂತ. ಚೆನ್ನಾಗಿದೆಯಾ? ಬೆಂದಿದೆಯಾ? ಸ್ವಲ್ಪ ಬೇಯಬೇಕಾ? ಕೊಡಿಲಿ, ನಾವು ಟೇಸ್ಟ್ ಮಾಡ್ತೀವಿ, ಸಾಕು. ಟೇಸ್ಟ್ ಅಂತ ತುಂಬ ಚೆನ್ನಾಗಿದೆ. ಕಲರ್ ನೋಡಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತಿಲ್ಲ, ಅದೇ ಥರ ಬಂದಿದೆ. ತಿನ್ಬೇಕು ಅನಿಸ್ತಾ ಇದೆ. ಫಸ್ಟ್ ಟೈಮ್ ನನ್ನ ಹೆಂಡತಿ ಮಾಡಿದ್ರೆ ಮಟನ್ ಸಾಂಬಾರು ತಿಂತಿದ್ವಿ. ನೀನ್ ತಿನ್ಬಾರ್ದು. ಅಮೃತ ಕಡೆ ಹಿಂಗೆ ತಿಂತೇನೆ. ನಾನು ತಿಂತೀನಿ. ಟೇಸ್ಟ್ ಸಾಂಬಾರು ತುಂಬ ಚೆನ್ನಾಗಿಲ್ಲ. ಇಷ್ಟ ಆಯ್ತು ನನಗೆ. ಆಗಲೇ ಕರೆಕ್ಟಾಗಿ ಹಾಕಿದ್ದೀವಿ ಈಗ. ಹಾಕಿದ್ದೀವಿ. ನಾನಿಲ್ಲ, ಬ್ಯಾಕಿಂಗ್ ಸಪೋರ್ಟ್. ಅದು ಬಂದರೆ ಸಾಕು. ಇನ್ನೊಂದು ವಿಜಿಲ್. ಇವನು ಚನ್ನಪಟ್ಟಣದಿಂದ ಬಂದವನೆ, ಇವನು ಬೆಂಗಳೂರಿಂದ ಬಂದವನೆ. ಅವರು ಅಲ್ಲ, ಮಟನ್ ಮಾಡ್ತಿದ್ವಿ, ಚಿಕನ್ ಮಾಡ್ತಿದ್ವಿ ಅಂದ ತಕ್ಷಣ ಬೆಂಗಳೂರಿಂದ ಚನ್ನಪಟ್ಟಣದಿಂದ ಬಂದ್ಬಿಟ್ಟಿರಲ್ಲ. ಎಂತ ನನ್ನ ಮಕ್ಕಳಿರ್ಬೇಕು. ನಾವು ಬೆಳಿಗ್ಗೆಯಿಂದ ಎಲ್ಲ ಆಗೈತೆ, ರೆಕಾರ್ಡ್ ಆಗೋಗೈತೆ. ಆಲ್ರೆಡಿ ಎಲ್ಲ ಬ್ಲಾಗ್ ಆಗೈತೆ. ಆನಂದ್ ಹೊಸ ಎಂಟ್ರಿ, ಚಿಕನ್ ಮಾಡ್ತಾನೆ ಶಿಸ್ತಾಗಿ ಪಾಪ. ಅನ್ನಕ್ಕಿಡು. ಮುದ್ದೆ ಬೇಕು. ಪಾಪ ಗಗನ ಇಲ್ಲಿ ಮುದ್ದೆ ಮಾಡ್ತಿದ್ದಾಳೆ. 5 ಮುದ್ದೆ ಫಸ್ಟ್ ಟೈಮ್ ಮಾಡ್ತಿರೋದು ಅವಳು. ಇದುವರೆಗೂ 2 ಮುದ್ದೆ ಮಾಡಿರೋದು. 3 ಮುದ್ದೆ. ಹಾಂ. ಕಲ್ಲಲು ನಂಗಲ್ಲ ಕಂಡ್ರಲ್ಲ, ನಿಮ್ಗೆ ಅರ್ಥ ಆಗೋದಿಲ್ಲ ಕಂಡ್ರಲ್ಲ. ಅಯ್ಯೋ, ಯಾಕೆ ಇಷ್ಟು ಕಷ್ಟ. ಬಿಡಿ, ಕೆಳಗಡೆ ಇಟ್ಕೊತೀನಿ. ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಿದೆ. ಗಗನ ರೆಡಿ ಮಾಡ್ತಿದ್ದಾಳೆ ಪಾಪ, ಫುಲ್ ಇಂಡಿಯನ್ ಸ್ಟೈಲಲ್ಲಿ. ಸುಡ್ತೈತಮ್ಮ.
ಸುಮ್ಮನೆ ರೀ ಚೆನ್ನಾಗಿ ಮಾತಾಡಿ, ನಾವೆಲ್ಲ ಒಂದೇ ಮನೆಯವ್ರ ಥರ. ಒಂದು ಪೀಸ್ ಜಾಸ್ತಿ ಕೊಡೋ ಮನೆಯಲ್ಲಿ ದಿನವೂ ನಿನವೂ ಚೈತ್ರವೇ. ಹೆಂಗಿದೆ? ಸೂಪರ್, ಸಕ್ಕತ್ತಾಗಿದೆ. ನಿಜ ಸೂಪರ್. 100 ಮಾರ್ಕ್ಸ್ 100ಗೆ. ವಿಷ ಹಾಕಿಲ್ಲ ಇವ್ರು. ಅಲ್ಲ ವಿಷ ಹಾಕಿಲ್ಲ, ಎಲ್ಲ ಧೈರ್ಯವಾಗಿ ತಿನ್ಬೋದು. ಫಸ್ಟ್ ಇವ್ನು ತಿನ್ನೋ ಗಂಟ ಕಾಯ್ದ್ವಿ, ಇವ್ನಿಗೆ ತಿಂತ ಚೆನ್ನಾಗಿ ಹೆಂಗಿದೆ ಅಂತ ಕೇಳು, ನಾನು ಹೇಳ್ತೀನಿ. ಹೆಂಗಿದೆ ಶಿವಕುಮಾರ್ ಅವರೇ? ನೀ ಎಲ್ಲರೂ ಮುದ್ದೆ ಹಾಕೋಷ್ಟಲ್ಲೇ ನಾನು ಮುದ್ದೆ ಖಾಲಿ ಆಗಿದೆ ಇದು ಅರ್ಥ ಮಾಡ್ಕೋಬೇಕು ಹೆಂಗಿದೆ ಅಂತ. ಚೆನ್ನಾಗಿದ್ಯಾ? ಸೂಪರಾ? ಸೂಪರ್ 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 ಈ ಸೂಪರ್. ಬ್ಲಾಗ್ ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಸಾಗಾ ಸ್ಟೋರೀಸ್ ನ ಸಬ್ಸ್ಕ್ರೈಬ್ ಮಾಡಿ, Next vlog ಸಪೋರ್ಟ್ ಅಲ್ಲಿ ಮಾಡಿ. ಸಿಗ್ತೀವಿ. ನೆಕ್ಸ್ಟ್ Bye ಬ್ಲಾಗ್ guys. ಸಿಗೋಣ. ಬಾಯ್.